ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಿಸಿಯಾಗಿ ಒಂದು ಚಿಕನ್ ರೋಲ್ ಮಾಡೋಣ ಅಂತ ಮನೇಲಿ. ಸೊ ಚಿಕನ್ ತಂದಿದ್ರಿ, ಅದ್ರಲ್ಲಿ ಬ್ರೆಸ್ಟ್ ಪೀಸ್ ಎತ್ತಿಟ್ಕೊಂಡ್ರಿ, ಹೆಂಗಿದ್ರು ನಾರ್ಮಲಾಗಿ ತಿನ್ನಲ್ಲ ಅಂದ್ಬಿಟ್ಟು. ಸೊ ಅದನ್ನು ಚಿಕನ್ ರೋಲ್ ಯೂಸ್ ಮಾಡೋಣ ಅಂತ ನಾನು ಅದೇ ಬ್ರೆಸ್ಟ್ ಪೀಸ್ನ ಈ ಥರ ಚಿಕ್ಕ ಪೀಸ್ ಥರ ಮಾಡ್ಕೋತಾ ಇದ್ದೀನಿ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ಪಾಪ್ಕಾರ್ನ್ ಚಿಕನ್ ಥರ ಚಿಕ್ಕ ಪೀಸು. ಯಾಕಂದರೆ ನೀವು ಹೊರಗಡೆ ತಿಂದಿರ್ತೀರಲ್ಲ, ಚಿಕನ್ ರೋಲ್ ತಿನ್ಬೇಕಾದ್ರೆ ಪೀಸ್ಗಳು ಹೆಂಗಿರುತ್ತೆ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್. ಸೊ ನನಗೆ ಈ ಥರ ಇರಲಿ ಅಂದ್ಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ. ಸೊ ಬೆಸ್ಟ್ ಪೀಸ್ ಮಾತ್ರ ಎತ್ತಿಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ರಿಚ್ ಇನ್ ಪ್ರೋಟೀನು ಚಿಕನಲ್ಲಿ. ಸೊ ನೀವು ಡಯಟ್ಗೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಆಯಿಲ್ ಕಮ್ಮಿ ಹಾಕ್ಕೊಂಡು ಸ್ಪೈಸಸ್ ಅಷ್ಟೊಂದು ಇಲ್ದಿರ ಮಾಡಿದ್ರೆ ಡಯಟಿಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಚಿಕನ್ ರೋಲ್ ಮಾಡ್ಕೋಬೋದು. ಚಪಾತಿ ತಿನ್ನಿ, ಯಾಕೋ ಇವತ್ತು ಪರೋಟ ತಿನ್ಬೇಕನ್ನಿಸ್ತು, ಅದಕ್ಕೆ ಪರೋಟ ತಿಂತಾ ಇದ್ದೀರಿ. ನಾವು ಯೂಶಲಿ ಚಪಾತಿಯಲ್ಲೇ ತಿನ್ನೋದು. ಏನಂದರೆ ನಮ್ಮ ಮನೇಲಿ ಮಾಡೋ ಚಪಾತಿಗೆ ನಾವು ರೋಲ್ ಸೆಟ್ ಆಗಲ್ಲ, ಅದಕ್ಕೆ ನಾನು ಪರೋಟ ತಗೋತೀನಿ. ಪರೋಟನೇ ಆ್ಯಕ್ಚುಲಿ ಅದಕ್ಕೆ ಹಾಕೋದು. ರುಮಾಲಿ ರೋಟಿ ಆ ಥರ ಪರೋಟ ಅಲ್ಲ, ನಾರ್ಮಲ್ ಪರೋಟ. ರುಮಾಲಿ ರೋಟಿ ಪರೋಟ ಅಲ್ಲ, ಅದು ಇನ್ನೂ ಇದಾಗುತ್ತೆ. ಸರಿ, ಸ್ವಲ್ಪ ಬೋನ್ಸ್ ಇದ್ದಾವೆ, ಹಾಗಾಗಿ ಹಾಕ್ಕೋತಾ ಇದ್ದೀನಿ. ಸೆಂಟ್ರಲ್ ಸಿಕ್ಕರೆ ಎತ್ತಿ ಬಿಸಿ ಹಾಕೋಕ್ಕೆ. ನಾನು ಮಸಾಲೆ ಇದಾಗ್ತಕ್ಕಂಥ ಕಿಂಗ್ಸ್ ಪುದೀನ ಕಬಾಬ್ ಮಸಾಲ ಅಂತ, ಇದು ಕಬಾಬ್ಗೆ ಅಂತ ಹಾಕಿದ್ದಾರೆ. ಸೊ ಇದು ನಾವು ಈ ಮಸಾಲೆನ ಯೂಸ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನ ಪರೋಟದಲ್ಲಿ ಇಟ್ಕೊಂಡು ಚಿಕನ್ ರೋಲ್ ಥರ ತಿನ್ನೋದಕ್ಕೆ. ಸೊ ಇದು ನಾನು ರೆಗ್ಯುಲರ್ ಯೂಸ್ ಮಾಡಲ್ಲ, ಇದು ನಾನು ಚಿಕನ್ ಅಂಗಡಿಯಲ್ಲಿ ಚಿಕನ್ ತರಕ್ಕೆ ಹೋದಾಗ ಸಿಕ್ಕಿದ್ದು. ನೀವು ಅಷ್ಟೇ, ಟೇಸ್ಟ್ ಚೆನ್ನಾಗಿರ್ತದೆ. ಯಾವ್ದಾದ್ರು ಅಪರೂಪಕ್ಕೆ ಟ್ರೈ ಮಾಡಿ ಡೈಲಿ ಟ್ರೈ ಮಾಡ್ಬಿಡಿ. ಒಂದು ಪ್ಯಾಕೆಟ್ 1/4 kg ಯಾಕಂದ್ರೆ ಅದು ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ. ಒಂದು ಪ್ಯಾಕೆಟ್ 1/4 kg ಚಿಕನ್ ಒಳ್ಳೇದಲ್ಲ. ಸೊ ಇದು ಆಲ್ಮೋಸ್ಟ್ 1/4 kg ಇದೆ. ನಾನು ಜಾಸ್ತಿನ ಹಾಕೋಣಲ್ಲ, ಒಂದು ಅರ್ಧ ಇಲ್ಲ 3/4 ಭಾಗ ಹಾಕ್ಕೊಂಡು ನೋಡ್ತೀನಿ, ಬೇಕಾದ್ರೆ ಹಾಕೋತೀವಿ. ಜಾಸ್ತಿ ಆಗ್ಬಿಡುತ್ತೆ, ಖಾರನೂ ಜಾಸ್ತಿ ಆಗ್ಬಿಡುತ್ತೆ. ಕಲರು ಹಾಕಿರ್ತಾರೆ ಗೈಸ್, ಇದು ಅದ್ರಲ್ಲಿ ಕಲರ್ ಇಲ್ಲ ಅಂತ ಹೇಳ್ತಾರೆ, ಅದ್ರಲ್ಲಿ ಕಲರ್ ಇದೆ. ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಕಲರ್ ಎಲ್ಲ ಹಾಕಿದ್ದಾರೆ. ಕಲರ್ ಇಲ್ಲ ಅಂತ, ಕಲರ್ ಇದೆ. ಇಲ್ಲ, ಅವರು ಅದೇ ಒಂದ್ಸತಿ ಹಾಕಿರ್ತಾರೆ ನೋ ಪ್ರಿಸರ್ವೇಟಿವ್ಸ್ ಅದು ಇದೆ ಅಂತ. ಸೊ ಕಲರ್ ಇದ್ರಲ್ಲಿ ಇರುತ್ತೆ ಬಿಡು, ಅವ್ರು ಹಾಕಿರ್ಬೇಕು, ಯಾಕಂದ್ರೆ ಅಲ್ಲಲ್ಲಿ ಇರುತ್ತೆ, ಎಲ್ಲ ಇರುತ್ತೆ ಇದರಲ್ಲಿ. ನೋಡಿಕೊಂಡು ಅವರು ಅಪರೂಪಕ್ಕೆ ಟ್ರೈ ಮಾಡಿದ್ರೆ ಮಾತ್ರ ಮಾಡಿ ಮನೆಯಲ್ಲಿ. ನಾನೊಂದು ಮೊಟ್ಟೆ ಹಾಕೋತಾ ಇದ್ದಂಗೆ ಇದು ಆಪ್ಷನ್, ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ನನಗೆ ಮೊಟ್ಟೆ ಇದ್ದರೆ ಸ್ವಲ್ಪ ಪೀಸಸ್ಗಳು ದೊಡ್ಡದಾಗಿ ಕ್ರಿಸ್ಪಿ ಕಾಣಿಸುತ್ತೆ ಅಂತ ಹಾಕೋತಾರದು. ಇದರಲ್ಲಿ ಚಿಕ್ಕದಾಗಿ ಡ್ರೈ ಆಗಿರುತ್ತೆ. ಸ್ಪೂನಲ್ಲಿ ಹಾಕ್ಬೋದಿತ್ತಲ್ಲ. ನಾವು ಇಂಡಿಯನ್ಸ್ ನಾವು ಕೈನೇ ಜಾಸ್ತಿ ಯೂಸ್ ಮಾಡೋದು, ಅಟ್ಲೀಸ್ಟ್ ವಿಡಿಯೋಗೆ. ನೋಡಿ ಎಷ್ಟು ಚೆನ್ನಾಗಿದೆ ಮೊಟ್ಟೆ ಹಾಕಿದ್ಮೇಲೆ. ಗೈಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಿ, ಅದು ಮ್ಯಾರಿನೇಟ್ ಮಾಡಿದ್ದೀರಿ. ಇವಾಗ ಎಲ್ಲೈತೆ? ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀರಿ, ಸಾಕು ನಮಗೆ. ಸೊ ಚಿಕನ್ ಬಿಟ್ಕೋತೀನಿ ಅದ್ರಾಗೆ. ನಿಮ್ಗೆ ಬೇಕಾದ್ರೆ ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು ಅಲ್ಲ. ಸಾಕು. ಸ್ವಲ್ಪ ಸ್ಲೋ ಕುಕ್ಕಲ್ಲಿ ಬೇಯಲಿ ಇದು. ಇಕ್ಕಿದ್ದೀರಿ, ಸ್ಲೋ ಕುಕ್ಕಲ್ಲಿ ಸ್ವಲ್ಪ ಬೇಯಲಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಪೀಸ್ ಚಿಕ್ಕದ್ರಿಂದ ಬೇಗ ಬೆಂದೋಗುತ್ತೆ. ಗೈಸ್, ಆಗಾಗ ಮಿಕ್ಸ್ ಮಾಡ್ಕೊತಾ ಇರಿ. ಸೀದೋಗ್ಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ರೋಸ್ಟ್ ಆಗ್ತಿದ್ದೆ ಅಲ್ಲಲ್ಲಿ. ಗೈಸ್, ನಾನು ಇದಕ್ಕೆ ತುಂಬ ಡ್ರೈ ಆಯ್ತು ಅಂತ ಲೈಟಾಗಿ ಸೋಯಾ ಸಾಸ್ ಹಾಕೋತಾ ಇದ್ದೀನಿ, ಸ್ವಲ್ಪ ಜ್ಯೂಸಿಯಾಗಿ ಕಾಣಿಸ್ಲಿ ಅಂತ. ಅದನ್ನು ಮಿಕ್ಸ್ ಮಾಡ್ಕೊಬಿಡ್ತೀನಿ. ಕಲರ್ ಚೇಂಜ್ ಆಗ್ಬೋದು, ಯಾಕಂದರೆ ಸೋಯಾ ಸಾಸ್ ಕಲರ್ ಬರುತ್ತೆ.
ಇನ್ನೊಂದೇನು ಗೊತ್ತಾ ಗೈಸ್, ಇದೇ ಮಸಾಲೆಲ್ಲೇ ಎಲ್ಲ ಇರುತ್ತೆ, ಉಪ್ಪು ಖಾರ ಎಲ್ಲ. ಏನು ಎಕ್ಸ್ಟ್ರಾ ಹಾಕೋಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನೋಡಿ. ಜಿಂಜರ್ ಗಾರ್ಲಿಕ್ ಎಷ್ಟು, ಒಂದು ಎಗ್, ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಗ್ ಅಷ್ಟೇ ಈ ಮಸಾಲಾಗೆ. ಇನ್ನೇನು ಬೇಕಾಗಿಲ್ಲ, ಎಲ್ಲ ಇದರಲ್ಲೇ ಇರುತ್ತೆ, ಉಪ್ಪು ಖಾರ ಎಲ್ಲ. 250 ಗ್ರಾಮ್ ಚಿಕನ್ಗೆ ಕರೆಕ್ಟಾಗಿ ಹಾಕ್ಕೊಟ್ರೆ ಕರೆಕ್ಟಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಚಿಕನ್ ರೆಡಿ. ತೋರಿಸ್ಬಿಡು ಚಿಕನ್. ಚಿಕನ್ ರೆಡಿ. ಸ್ವಲ್ಪ ಸೈಜ್ ಹಾಕೊಂಡಾಗಿರುತ್ತೆ. ಸ್ವಲ್ಪ ಚಿಕನ್ ಸಾಫ್ಟ್ ಆಯಿತು, ಆಮೇಲೆ ಹಾರ್ಡ್ ಅನಿಸ್ತಾ ಇತ್ತು. ಸೊ ಇಷ್ಟೇ ಚಿಕನು, ಇದರಲ್ಲಿ ಅರ್ಧ ಇಬ್ಬರಿಗೆ. ಇವಾಗ ಪರೋಟ ಹಾಕುತ್ತಿದ್ದೀನಿ. ಅದಕ್ಕೆ ಚೂರು ಎಣ್ಣೆ ಸವರ್ಕೊಂಡ, ಒಂಚೂರು ಬೆಂದ್ಮೇಲೆ ಮೊಟ್ಟೆ ಹಾಕೊತೀನಿ. ಗೈಸ್ ಎಗ್ ಹಾಕೊತಾ ಇದ್ದೀರಿ. ಏಯ್ ಹಂಗಲ್ಲಲ್ವೋ, ಅದು ಫಸ್ಟ್ ಅದ್ರ ಇದಾಗಬೇಕು. ನೀನೇನು ಎಲ್ಲಿದ್ಯಾ? ನೀನು ಇಲ್ಲೇ ಇದೆಯಾ? ಇಲ್ಲೇ ಇದ್ದೀನಿ. ಅಲ್ಲಿ ಏನಾದ್ರು ಮಿಕ್ಕಿರೋದಿದ್ರೆ ಇದಾಗ್ಲಿ. ಹಿಂದೆದು ಚೆನ್ನಾಗಿರಲ್ಲ ಈಗ. ಇದು ಏನೋ ಮಾಡಕ್ಕೂ ಏನೋ ಮಾಡ್ತಿರೋ, ಏನೋ ಮಾಡಲು ಹೋಗಿ. ಗೈಸ್ ಇವಾಗ ಪರೋಟ ತೆಗೆದು ಮೊಟ್ಟೆ ಹಾಕಿ, ಸುಮ್ಮನೆ ಇರು. ಚೂರು ಐತೆ, ಏನು ಮಾಡೋದು? ಯಾವ ಬನ್ನಿ ಬನ್ನಿ ಮನ್ಮತ್ತನ್ನು. ಹಂಗೆ ಆಫ್ ಮಾಡ್ಕೊತೀನಿ. ಬೆಲೆ ಸ್ವಲ್ಪ ಇದಾಗಲಿ. ಇಲ್ಲಿ ರೋಲ್ ಮಾಡ್ತವನೆ. ಅಷ್ಟು ಚಿಕನ್ ಹಾಕಬೇಕು. ಹಾಕೋ, ಜಾಗ ಬಿಡು. ಗೈಸ್ ತುಂಬಾ ತರ ರೋಲ್ ಮಾಡ್ಕೋಬಹುದು. ನಾವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ಕೊತಾ ಇದೀರಿ. ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ನೀವು ಹಾಕೋಬಹುದು. ರೆಡ್ ಕಲರ್, ಈ ಕಿಂಗ್ಸ್ ಮಸಾಲದಲ್ಲಿ ರೆಡ್ ಕಲರ್, ಅದೂ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸಾಕು, ಇದು ನನಗೆ ಇರಲಿ ಸಾಕು. ಈರುಳ್ಳಿ ಹಾಕು. ಈ ಥರ ಹಿಂಗೆ ಮಾಡ್ಕೋಬೇಕು. ನಾನು ರೋಲ್ ಅಂಗಡಿಯಲ್ಲಿ ನೋಡಿರೋದು. ಈರುಳ್ಳಿ ಹಾಕೋಬೇಕು. ಮೈನಸ್ ಇರೋ ವೇಟ್, ಹ್ಯಾವ್ ಸಮ್ ಪೇಷಂಟ್ ಆಗ್ಬೇಡ. ಆಮೇಲೆ ಸಾಸ್ ಹಾಕ್ತಾರೆ. ನಮ್ಮ ಹತ್ರ ಕೆಚಪ್ ಪ್ಯಾಕೆಟ್ಸ್ ಇದೆ. ಸ್ವಲ್ಪ ಹಾಕು, ನಂಗೊಂದು ಸಾಕು ಸಾಸ್. ಮುಂದಲ್ಲಿ ಏನು ಬರೋಲ್ಲ. ಸಾಕು ನಂಗೊಂದು ಸಾಸ್. ಎರಡು ತಂದ? 3 ತಂದೆ, ನಿಂಗೆ 2 ಹಾಕೋಣ ಅಂತ. ಬೇಡ ನನಗೆ ಸಾಕು. ಇವಾಗ ಇದ್ರ ಜೊತೆ ಸ್ವಲ್ಪ ಫೋಲ್ಡ್ ಮಾಡೋದು, ಹಿಂಗೆ ಹಾಕ್ಕೊಂಡು ಪ್ರೆಸ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಇಟ್ಕೊಂಡು, ನಿಮ್ಮ ಮನೇಲಿ ರ್ಯಾಪರ್ ಇದೆ, ಆ ರ್ಯಾಪರಲ್ಲಿ ಹಿಂಗೆ ಇಟ್ಕೊಂಡು ಚೂರು ಗ್ಯಾಪ್ ಇಟ್ಕೊಂಡು ಅದು ಹಾಕ್ಕೊಳಕ್ಕೆ, ಅಂದರೆ ಮುರ್ಚೋಕ್ಕೆ, ಇದನ್ನು ಹಿಂಗೆ ರೋಲ್ ಮಾಡ್ಬಿಡೋದು. ಅಯ್ಯೋ, ಯಾಕೆ ನನಗೆ ಹಿಂಗೆ ಮಾಡ್ತೀಯ ನೀನು? ಸರಿ, ಅದು ಮಿಸ್ ಆಗುತ್ತೆ. ಸೊ ಹಿಂಗೆ ಮಾಡ್ಕೊಂಬಿಟ್ರೆ ಸ್ವಲ್ಪ ಪೀಸ್ ಮಿಸ್ ಆಯ್ತು. ಇಲ್ಲಿ ತೋರಿಸು, ಶೋ ಇಯರ್. ಇಲ್ಲಿ ರೆಡಿ ರೋಲ್. ಹೆಂಗೆ ರೋಲ್ ತಿನ್ನಬೇಕು ಅಂದರೆ ಹಿಂಗೆ ಓಪನ್ ಮಾಡ್ಕೊಂಡು, ಇಲ್ಲ ಗೊತ್ತಿಲ್ಲ ಬಿಡು ಯಾರಿಗೂ. ಹಿಂಗೆ ಬೈಟ್ ಮಾಡಬೇಕು. ಇಲ್ಲಿಂದ ಅದೇ ಮಾಡಿ ಹೋಮ್ ಮೇಡ್ ಚಿಕನ್ ರೋಲ್ ಮಾಡಿದ್ದೀನಿ, ತಿಂತಾ ಇದ್ದೀನಿ. ನೀವು ಈ ಥರ ಮನೇಲಿ ಮಾಡ್ಕೊತೀನಿ ಸಿಂಪಲ್ ಆಗಿ. ಆಚೆ ತಿನ್ಬೇಡ್ರಿ ಅಂತ ನಾನು ಹೇಳ್ತಲ್ಲ, ನಿಮ್ಮ ಇಷ್ಟ. ನಾವು ಹೇಳಿ ಆಚೆನೂ ನಾವು ತಿಂತೀರಿ. ನಾನು ಯಾರಿಗೂ ಏನು ಹೇಳಲ್ಲ, ನಿಮ್ಮ ಇಷ್ಟ. ನೀವು ಆಚೆ ರೆಡ್ ಕಲರ್ ಮಸಾಲೆ ಟ್ರೈ ಮಾಡಿದ್ವಿ, ಇನ್ನೂ ಚೆನ್ನಾಗಿರುತ್ತೆ. ನಾವು ಈ ಸರಿ ಗ್ರೀನ್ ಕಲರ್ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ರೆಡ್ ನಾವು ಟ್ರೈ ಮಾಡಿದ್ವಿ, ಸಖತ್ತಾಗಿರುತ್ತೆ, ಖಾರವಾಗಿ. ರೆಡ್ ಯೆಲ್ಲೋ ಎಲ್ಲಾನು ಟ್ರೈ ಮಾಡ್ತೀರಿ. ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟಿಗೆ ಇಲ್ಲಿಗೆ ಮುಕ್ತಾಯ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.